ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತು ಒಂದು ಸ್ಯಾರಿ ಹಾಲ್ ಮಾಡೋಣ ಅಂತ ನಾನು ಒಂದೇ ಶಾಪಲ್ಲಿ ಒಂದು 8-9 ಸ್ಯಾರಿನ ತಗೊಂಡಿದ್ದೀನಿ. ಸೊ ಆ ಸ್ಯಾರೀಸ್ನ ಆಲ್ಮೋಸ್ಟ್ 1-2-3 ಹಾಕೊಂಡಿದ್ದೀನಿ ಅಂತ ಅನ್ಬೋದು. ಎಲ್ಲ ವಿಡಿಯೋಗಳಿಗೂ ಹಾಕೊಂಡಿದ್ದೀನಿ. ಹಾಕೊಂಡಿಲ್ದೇ ಇರೋ ಅದು 1-2-3 ಇದೆ. ಅದನ್ನ ನಿಮ್ಮ ಜೊತೆ ಇವತ್ತು ತೋರ್ಸೋಣ ಅಂತ. ಹಾಗೇನೆ ಲಕ್ಷ್ಮೀ ಪೂಜೆಗೆ ತಗೊಂಡಿರೋ ಸ್ಯಾರಿನ ತುಂಬ ಜನ ಕೇಳ್ತಾ ಇದ್ರಿ, ಅದನ್ನ ಓಪನ್ ಮಾಡಿ ತೋರಿಸ್ಲಿಲ್ಲ ಅಂತ. ಸೊ ಫಸ್ಟಿಗೆ ಅದನ್ನೇ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ. ಇನ್ನೂ ಸ್ಟಿಚಿಂಗ್ ಕೂಡ ಕೊಟ್ಟಿಲ್ಲ ನಾನು. ಅದು ಬ್ಲೌಸ್ ಯಾವ ಥರ ಪ್ಯಾಟ್ರನ್ ಹೊಲ್ಸೋದು ಅಂತಲೇ ಒಂದು ಐಡಿಯಾ ಸಿಕ್ಕಿಲ್ಲ, ಹಂಗಾಗಿ ಸುಮ್ಮನೆ ಇದ್ದೀನಿ ಇನ್ನೂ. ನೆಕ್ಸ್ಟು ಇದು ಸ್ಯಾರಿ ವಿತ್ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಒಂದೇ ಶಾಪಲ್ಲಿ ತಗೊಂಡಿರೋದು. ಸೊ ಯಾವ ಶಾಪ್ ಅಂದರೆ ರತ್ನಂ ಸಿಲ್ಕು, ಹಾಸನ್ ರತ್ನಂ ಸಿಲ್ಕಲ್ಲಿ ನಾನು ಸುಮಾರು ಸ್ಯಾರೀಸ್ಗಳನ್ನ ತಗೊಳ್ತಾನೆ ಇರ್ತೀನಲ್ವಾ. ಒಂದೇ ಶಾಪಲ್ಲಿ ಒಂದು 7-8 ಸ್ಯಾರಿನ ತಗೊಂಡಿದ್ದೀನಿ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಇವತ್ತು ತೋರಿಸೋಣ ಅಂತ, ಯಾವ್ಯಾವ ಥರ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದೀನಿ ಅಂತಲೂ. ಸೊ ಬನ್ನಿ, ಇವಾಗ ತಡ ಮಾಡೋದು ಬೇಡ, ಒಂದೊಂದೇ ಸೀರೆನ ತೋರಿಸ್ತಾ ಹೋಗ್ತೀನಿ. ಹಾಗೇನೆ ವಿತ್ ಪ್ರೈಸ್ ನೆನಪಿದ್ರೆ ಅದನ್ನು ಹೇಳ್ತೀನಿ. ಆಮೇಲೆ ಈ ಕಡೆ ಅದ್ರದ್ದು ಪಿಕ್ಚರ್ ಏನಾದ್ರು ನನಗೆ ಸಿಕ್ಕರೆ ಅಟ್ಯಾಚ್. ಹೊರಗಡೆ ಮಳೆ ಬರ್ತಾ ಇದೆ, ಸ್ವಲ್ಪ ವಾಯ್ಸು ನನಗೆ ಥ್ರೋಟ್ ಇನ್ಫೆಕ್ಷನ್ ಆದಂಗಾಗಿದೆ. ಸೈನಸ್ ಇರೋದ್ರಿಂದ ಈ ಥರ ಮಳೆ ಬಂದಾಗ ಮೋಡ ಆದರೆ ಸಾಕು ಬೇಗ ಮೂಗು ಕಟ್ಟುತ್ತೆ, ಆಮೇಲೆ ಸ್ವಲ್ಪ ಹೆಡ್ಡೇಕು ಇರುತ್ತೆ. ಸೊ ಹಾಗಾಗಿ ವಾಯ್ಸ್ ಒಂಚೂರು ಚೇಂಜ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಯಾವ್ಯಾವ ಸ್ಯಾರೀಸ್ ಅಂತ ನಾನು ಒಂದೊಂದೇ ತಗೊಂಡು ತೋರಿಸ್ತೀನಿ. ನನಗೆ ಕನ್ಫ್ಯೂಷನ್ ಆಗಿದೆ ಯಾವ್ಯಾವ ಸ್ಯಾರಿ ತಗೊಂಡಿದ್ದೀನಿ ರತ್ನಂ ಸಿಲ್ಕಲ್ಲಿ ಅಂತ. ಸೊ ನೆನಪಿರೋದೆಲ್ಲ ತಗೊಳ್ತೀನಿ. ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ಇಷ್ಟೇನಾ ಯಾವ್ದಿದೆ? ಓಕೆ, ಇದು ರತ್ನಂ ಸಿಲ್ಕೆ. ಇಷ್ಟು ಸ್ಯಾರಿ ನಾನು ಬ್ಲೌಸ್ನೆಲ್ಲ ಈ ತರ ಆರ್ಗನೈಸರ್ ಇದನ್ನ ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸ್ಯಾರಿ ಜೊತೆನೆ ಬ್ಲೌಸ್ನ ಇಟ್ಟಿಲ್ಲ, ಅದು ಹ್ಯಾಂಗರಲ್ಲಿ ಹಾಕಿದ್ದೀನಲ್ವಾ. ಬ್ಲೌಸ್ನ ಹಾಕಿಟ್ರೆ ಈ ತರ ಫೋಲ್ಡ್ ಆಗತ್ತೆ ಅಂತ ಈ ತರ ಸಪ್ರೇಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದೆರಡರಲ್ಲೂ ಒಂದರಲ್ಲಿ ಸೊ ಒಂದು ಆರ್ಗನೈಸರ್ ಅಲ್ಲಿ ಇದು ವರ್ಕ್ ಬ್ಲೌಸಸ್, ತುಂಬಾ ಹೆವಿ ವರ್ಕ್ ಯಾವ್ದಿರುತ್ತೆ ಅದು. ಇನ್ನೊಂದಷ್ಟರಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಇರೋ ಅಂಥದ್ದು ಬ್ಲೌಸ್ನ ಇದಕ್ಕೆ ಹಾಕಿಟ್ಟಿದ್ದೀನಿ ಎರಡನ್ನು. ಸೊ ಸೀರೆ ವಿತ್ ಬ್ಲೌಸ್ನು ತೋರಿಸ್ತೀನಿ ಇವತ್ತು. ನಾನು ಫಸ್ಟ್ ಟೈಮ್ ರತ್ನಂ ಸಿಲ್ಕಲ್ಲಿ ತಗೊಂಡಿದ್ದ ಸ್ಯಾರಿ ಅಂದರೆ ಇದೇನೆ, ಈ ಪಿಂಕ್ ಅಂಡ್ ಆರೆಂಜ್. ಸೊ ಪಿಂಕ್ ಅಂಡ್ ಆರೆಂಜ್ ಕಲರ್ ಸ್ಯಾರಿ. ಇದನ್ನ ನಮ್ಮ ಚನ್ನರಾಯಪಟ್ಟಣದಲ್ಲಿ ಒಂದ್ಸತಿ ಅವರು ಸೇಲ್ ಹಾಕಿದ್ರು. ಸೇಲ್ ಅಂದ್ರೆ ಎಲ್ಲಾರ್ಗೂ ಈಸಿ ಆಗ್ಲಿ, ಹಾಸನಿಗೆಲ್ಲ ಓಡಾಡಕ್ ಆಗದೆ ಇರೋರಿಗೆ ಬಂದು ಚನ್ನರಾಯಪಟ್ಟಣದಲ್ಲಿ ತಗೊಳ್ತಾರೆ ಅಂತ ಒಂದು ಇದ್ರ ತರ ಮಾಡಿ ಕಲ್ಯಾಣ ಮಂಟಪದಲ್ಲಿ ಹಾಕಿದ್ರು. ಸೊ ಅವಾಗ ನಾನು ಫಸ್ಟ್ ಟೈಮ್ ರತ್ನಂ ಸಿಲ್ಕಿಗೆ ಹೋಗಿದ್ದು ಅಲ್ಲೇನೆ. ಸೊ ಅವ್ರದ್ದು ಒಂದು ವಿಡಿಯೋ ಕೂಡ ಮಾಡಿದ್ದೆ. ಆ ಟೈಮಲ್ಲಿ ತಗೊಂಡಿದ್ದು ಇದೇ ನನ್ನ ಫಸ್ಟ್ ಸ್ಯಾರಿ. ಈ ಪಿಂಕ್ ಅಂಡ್ ಆರೆಂಜು ಪಲ್ಲು ಈ ತರ ಬರುತ್ತೆ. ಇದಕ್ಕೆ ನಾನೇನೆ ಈ ತರ ಉದ್ದುದ್ದು ಕುಚ್ಚು ಹಾಕೊಂಡಿದ್ದೀನಿ. ಸೊ ಒಂಥರ ಡಿಫ್ರೆಂಟ್ ಆಗಿರ್ಲಿ, ಎಲ್ಲ ಬೇಬಿ ಕುಚ್ಚು ಮಾಮೂಲಿ ಕುಚ್ಚೆ ಇದಕ್ಕಿನ್ನ ಇದು ನಾನೇ ಟ್ರೈ ಮಾಡಿದ್ದೆ ಈ ಥರ ಹಾಕೋಣ ಅಂತ. ಸೊ ಈ ಥರ ಚೆನ್ನಾಗಿ ಬಂದಿತ್ತು ಈ ಸ್ಯಾರಿ. ಇದ್ರ ಪಿಕ್ಚರ್ ಸಿಕ್ಕರೆ ನಾನು ಅಟ್ಯಾಚ್ ಮಾಡ್ತೀನಿ, ಮೋಸ್ಟ್ಲಿ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಈ ಥರ ಸ್ಯಾರಿ. ಇದು ಈ ಕಲರ್ ಅಂತೂ ನಂಗೆ ಸಖತ್ ಚೆನ್ನಾಗಿ ಕಾಣಿಸುತ್ತೆ, ನಂಗೆ ಚೆನ್ನಾಗೂ ಅನಿಸುತ್ತೆ. ಇದು ನಂಗೆ ತುಂಬ ಫೇವ್ರೇಟು. ಎಷ್ಟೊಂದು ಸತಿ ಒಂದು 2-3 ಟೈಮ್ಸ್ ಅಂತೂ ಹಾಕಿದ್ದೀನಿ. ಇದ್ರ ಬ್ಲೌಸ್ ಬಂದು ಈ ಥರ ಪಿಂಕ್ ಬ್ಲೌಸ್ ಬಂದಿತ್ತು. ಸೊ ಇದಕ್ಕೆ ಈ ಥರ ಸಿಂಪಲ್ ಬ್ಲೌಸ್ ಹೊಲಿಸಿದ್ದೀನಿ. ತುಂಬ ಏನು ಹೆವಿ ಬ್ಲೌಸ್ ಏನು ವರ್ಕ್ ಮಾಡಿಸಿರ್ಲಿಲ್ಲ. ಯಾವುದೋ ಫಂಕ್ಷನಿಗೂ ಎಲ್ಲೋ ಅರ್ಜೆಂಟಲ್ಲಿ ಹೊಲಿಸಿದ್ದು ಅನಿಸುತ್ತೆ. ಸೊ ಈ ಥರ ಟಾಸಲ್ಸ್ ಹಾಕಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಹೊಲ್ಕೊಟ್ಟಿದ್ರು. ನೆಕ್ಸ್ಟ್ ಒನ್ ಹೋದ ವರ್ಷ ಹೋದ ವರ್ಷ ಹಬ್ಬದ ಟೈಮಲ್ಲಿ ನಮ್ಮಮ್ಮ ಕೊಡಿಸಿದ್ದು. ಅದೇ ನಮಗೆ ಹೆಣ್ಮಕ್ಳಿಗೆ ನಮ್ಮ ಕಡೆ ಎಲ್ಲ ತಟ್ಟೆ ಚಂಬು ಕೊಡೋದು ಅಂತ ಕೊಡ್ತಾರೆ.
ಸೊ ಅನುಕೂಲ ಇರೋರು ಬೆಳ್ಳಿದ್ ಕೊಡ್ತಾರೆ, ಇಲ್ಲ ಅಂದರೆ ಹಿತ್ತಾಳೆದು ಇದನ್ನೆಲ್ಲ ಕೊಡ್ತಾರೆ. ಆ ಟೈಮಲ್ಲಿ ಕೊಡೋ ಟೈಮಲ್ಲಿ ಇದನ್ನ ನಮ್ಮಮ್ಮ ನಮಗೆ ಕೊಡಿಸಿದ್ದು. ನನಗೆ ಸೇಮ್ ಪ್ಯಾಟ್ರನಲ್ಲಿ ನನಗಿದು, ನಮ್ಮ ಅಕ್ಕನಿಗೆ ಸ್ಕೈ ಬ್ಲೂ ಮತ್ತು ರೆಡ್. ಸೊ ಇದು ಕೊಡಿಸಿದ್ದು. ಇದು 1 ಫೀಟ್ ಲಾಂಗ್ ಬಾರ್ಡರ್ದು ಈ ಥರ ಸ್ಯಾರಿ. ಇದು ಬಂದು ಹಾಫ್ ವೈಟು, ಇದಕ್ಕೆ ಪರ್ಪಲ್ ಕಲರ್ ಬಾರ್ಡರು ಈ ಥರ ಇದೆ. ಇದು ಒಂದ್ಸತಿ ವೇರ್ ಮಾಡಿದ್ದೀನೇನೋ ಗೊತ್ತಿಲ್ಲ, ಬಟ್ ಇದೂ ಅಷ್ಟೇ ಚೆನ್ನಾಗಿದೆ. ಈ ಥರ ಇದೆ. ಸೊ ಈ ಥರ ಇದ್ರದ್ದು ಫೋಟೋಸ್ ಇಲ್ಲ, ಆ್ಯಕ್ಚುಲಿ ಇದ್ರ ಫೋಟೋಸ್ ಎಲ್ಲ ಇಲ್ಲ, ಕರೆಕ್ಟ್. ಈ ಥರ ಇದೆ ಸ್ಯಾರಿ. ಮಾತ್ರ ತುಂಬ ಚೆನ್ನಾಗಿದೆ, ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ 1 ಫೀಟ್ ಬಾರ್ಡರು. ಇದ್ರ ಬ್ಲೌಸ್ ಬಂದು ಓಕೆ ಇಲ್ಲಿದೆ. ಇದ್ರ ಬ್ಲೌಸು ಅಷ್ಟೇ, ಏನು ವರ್ಕ್ ಎಲ್ಲ ಏನು ಮಾಡಿಸಿಲ್ಲ, ಕರೆಕ್ಟ್. ನಾನು ಯಾವಾಗಲೂ ಒಂದ್ಸತಿ ವೇರ್ ಮಾಡಿದ್ದೀನಿ ಇದನ್ನು. ಈ ಥರ ಬಫ್ಫು ಒಂದು ಸ್ವಲ್ಪ 1-2-3 ಮೇಲ್ಗಡೆ ಬಫ್ ಕೊಡಿಸಿ ಒಂದೇ ಕಡೆ ಈ ಥರ ಬಾರ್ಡರ್ ಬರೋ ಥರ ಹಿಂಗೆ ಮಾಡಿಸಿದ್ದೆ. ಈ ಥರ ಇದೆ. ಪರ್ಪಲ್ ಬ್ಲೌಸು, ಫುಲ್ಲು ಎಲ್ಬೋ ತನಕ ಸ್ಲೀವು, ಸಿಂಪಲಾಗಿ ಬ್ಲೌಸು. ಸೊ ಇದು ಈ ಸ್ಯಾರಿದು ಫೋಟೋಸ್ ಎಲ್ಲ ಏನೂ ಇಲ್ಲ. ಸೊ ಈ ಥರ ಇದೆ. ಇದು ನಾನು ಫಸ್ಟ್ ಒಂದು ತೋರಿಸಿದ್ದು 2100, ಅದು 2200 ಏನೋ ಇತ್ತು. ನನಗೆ ವಿಡಿಯೋ ಎಲ್ಲ ಮಾಡಿದ್ದಕ್ಕೆ ಅಂದ್ಕೊಂಡು ಅವರು ಸೊ ಚೆನ್ನಾಗಿ ಫ್ರೆಂಡ್ ಆದರು. ಫ್ರೆಂಡ್ ಆದಮೇಲೆ ಅವ್ರು ನನಗೆ ಒಂದು 200 ಏನೋ ಡಿಸ್ಕೌಂಟ್ ಮಾಡಿ 2000ಗೆ ಹಾಕ್ಕೊಟ್ರು ಅದನ್ನ. ಸೊ ಅದು 2000. ಇದು 3 ಚೇಂಜ್ ಏನೋ ಇದೆ. ಇದು ಅಮ್ಮವ್ರು ಕೊಡಿಸಿದ್ದು. ಅಲ್ಲೇನೆ ಕರ್ಕೊಂಡೋಗಿದ್ದೆ ನಾನೇನೆ, ಬನ್ನಿ ರತ್ನಂ ಸಿಲ್ಕಲ್ಲಿ ಚೆನ್ನಾಗಿದೆ. ಈ ಸ್ಯಾರಿ ಬಂದು ನಾನು ಹೋದ ವರ್ಷ ವರಮಹಾಲಕ್ಷ್ಮಿಗೆ ಅಂತ, ಹೋದ ವರ್ಷನೋ ಅದ್ರ ಹಿಂದಿನ ವರ್ಷನೋ ಇದಕ್ಕೆ ತೊಗೊಂಡಿದ್ದು, ಕರೆಕ್ಟು ವರಮಹಾಲಕ್ಷ್ಮಿಗೆ ಲಕ್ಷ್ಮಿ ಗುಡ್ಸೋಕ್ಕೆ ಅಂತಲೇ ತೊಗೊಂಡಿದ್ದು. ಆ್ಯಕ್ಚುಲಿ ರೆಡ್ಡಲ್ಲೇ ತೊಗೊಳ್ಬೇಕು ಅಂತ ಹೋಗಿ ಇದು ತೊಗೊಂಡಿದ್ದು. ಇದು ಸಿಲ್ಕ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಇದ್ರದ್ದು ತೋರಿಸ್ತೀನಿ. ಈ ಥರ ಇದೆ. ಈ ಕಲರ್ ಕಾಂಬಿನೇಷನ್ನೇ ಒಂಥರ ಸೂಪರ್ ಆಗಿದೆ. ಸೊ ಇದ್ರದ್ದು ಫೋಟೋ ಇದೆ ನನಗೆ. ಯಾಕೆ ಅಂದರೆ ಇದ್ರ ಫೋಟೋನ ನಾನು ನನ್ನ ಫೋನ್ ಸ್ಕ್ರೀನಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಇದು ನನ್ನ ಫೋನಲ್ಲೂ ಕೂಡ ಇದೆ. ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಸೊ ಇದು ಒಂದೇ ದಿನ ಹುಟ್ಟಿದ್ದು. ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ಆ ಪೂಜೆಗೆ ಅಂತ ನಾನು ಹಾಕ್ಕೊಂಡಿದ್ದೆ ಈ ಸ್ಯಾರಿನ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಅದಾದಮೇಲೆ ಉಡೋದಕ್ಕೆ ಯಾವುದೂ ಟೈಮ್ ಬಂದಿಲ್ಲ, ಹಾಕ್ಕೊಂಡಿಲ್ಲ. ಇದ್ರ ಬ್ಲೌಸ್ ಮಾತ್ರ ಫುಲ್ಲು ಹೆವಿ ಗ್ರ್ಯಾಂಡ್ ಲುಕ್. ಅಂದರೆ ಸ್ಯಾರಿ ಸ್ವಲ್ಪ ಪ್ಲೈನ್ ಅನ್ನಿಸ್ತಾ ಇದೆ ಅಂತ ನನಗೆ ಗ್ರ್ಯಾಂಡ್ ಬ್ಲೌಸ್ ಹೊಲ್ಸೋಣ ಅಂತ ಹೊಲಿಸ್ಕೊಂಡೆ. ಸೊ ಈ ಥರ ಇದೆ ಬ್ಲೌಸ್ ಅಂತೂ ನಾನು ತೋರಿಸಿದ್ದೀನಿ ಅನ್ಸತ್ತೆ, ಗೊತ್ತಿಲ್ಲ ನಿಮಗೆ. ಈ ಥರ ಫುಲ್ಲು ವೈಟ್ ಕಲರಲ್ಲಿ ಬೀಡ್ಸ್ ವರ್ಕ್ನ ಮಾಡಿಸ್ಕೊಂಡು, ಸೊ ಈ ಥರ ಮಾಡಿಸ್ಕೊಂಡಿದ್ದೀನಿ. ಇದು ನಮ್ಮ ಇಲ್ಲೇ A1 ಬೊಟಿಕ್ ಅಲ್ಲಿ ಮಾಡಿಸ್ಕೊಂಡಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿದೆ. ಮತ್ತು ಅವರು ನಮ್ಮ ಟೈಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ರು. ಸೊ ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ, ಚೆನ್ನಾಗಿದೆ. ಈ ಥರ ಬ್ಲೌಸು. ಈ ಸ್ಯಾರಿಗೆ ಈ ಬ್ಲೌಸ್ನ ಈ ಥರ ಹೊಲಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ. ಇದು 8500 ಏನೋ ಇರಬೇಕು. ಇದು ಲಕ್ಷ್ಮಿಗೆ ಅಂತ ತೊಗೊಂಡಿದ್ದು, ಹಂಗಾಗಿ ಸಿಲ್ಕ್ ಸ್ಯಾರಿ ತೊಗೊಳೋದಕ್ಕೆ ಹೋಗಿ ಈ ಥರ ಇದೆ. ಈ ಥರ ಕುಚ್ಚಾಕ್ಸಿದೆ. ರೆಡ್ ಆ್ಯಂಡ್ ಇಲ್ಲಿ ಸಿಲ್ವರ್ದು ಬಂದಿದೆಯಲ್ವಾ, ಇದು ಸಿಲ್ವರ್ ಬಂದಿದೆಯಲ್ಲ, ಹಂಗಾಗಿ ಸಿಲ್ವರಲ್ಲಿ ಒಂದೊಂದು ಬೀಡ್ಸ್ನ ಕೊಟ್ಟು ಹಾಕಿ ಅಂತ ಚೆನ್ನಾಗಿ ಹಾಕ್ಕೊಟ್ಟಿದ್ರು. ನೆಕ್ಸ್ಟ್ ಒಂದು ಬಂದು ಈ ಸ್ಯಾರಿ. ಇದನ್ನಂತೂ ನಾನು ವಿಡಿಯೋದಲ್ಲಿ ತುಂಬ ಸತಿ ಹಾಕ್ಕೊಂಡಿದ್ದೀನಿ. ಸೊ ಇದು ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿದೆ. ಇದೂ ಅಷ್ಟೇ ರತ್ನಂ ಸಿಲ್ಕಲ್ಲೇ ತೊಗೊಂಡಿದ್ದು. ಇದು ನನಗೆ ತುಂಬ ಹೆವಿ ಅಲ್ಲ, ಏನು ತುಂಬ ಕಮ್ಮಿಯಾಗಿ ಸಿಕ್ತು. 1200ಗೋ ಏನೋ ನನಗೆ ಇದು ಸಿಕ್ಕಿತ್ತು. ಮಾತ್ರ ಕಲ್ಲರ್ ಒಂದ್ಸತಿ ವಾಶ್ ಕೂಡ ಮಾಡಿದ್ದೀನಿ ಇದನ್ನು. ಈಗ ರೀಸೆಂಟಾಗಿ ಯಾವಾಗಲೂ ಹಾಕೊಂಡು ಇದೇನೋ ಐಸ್ ಕ್ರೀಮ್ ಏನೋ ಚೆಲ್ಕೊಂಡ್ಬಿಟ್ಟಿದ್ದೆ ಅಂತ ವಾಶ್ ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದ್ರ ಬ್ಲೌಸ್ ಇಲ್ಲ, ಇದ್ರ ಬ್ಲೌಸ್ನ ಬೇರೆ ಇನ್ನೊಂದು ಬ್ಲೌಸ್ ಹೊಲಿಸ್ತಾ ಇದ್ದೀನಿ, ಅದಕ್ಕೆ ಅಳತೆಗೆ ಅಂತ ಕೊಟ್ಟಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಆಮೇಲೆ ಇದು ಒಂಥರ ಸಾಫ್ಟ್ ಮೆಟೀರಿಯಲ್, ಹೆಂಗಿದೆ ಅಂದರೆ ಪಿನ್ ಮಾಡಿ ಉಟ್ರಂತೂ ಸಕ್ಕತ್ತಾಗಿರುತ್ತೆ.
ಸೊ ತುಂಬ ಸತಿ ಹಾಕೊಂಡಿದ್ದೀನಿ. ಇದ್ರ ಪಿಕ್ಚರ್ ಕೂಡ ಕೊಡ್ತೀನಿ. ಇದು ಅದೇ ನನಗೆ ಜಸ್ಟು 1200ಗೆ ಸಿಕ್ತು. ಸಾರಿ. ಸೊ ಈ ಥರ ಇದೆ ನೋಡಿ. ಈ ಕಲರ್ ಕಾಂಬಿನೇಷನ್ನ ತುಂಬ ಜನ ಲೈಕ್ ಮಾಡಿದ್ರು, ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು. ನಾನು ಇದೊಂದು ಯಾವುದೋ ವಿಡಿಯೋದಲ್ಲಿ ಹಾಕೊಂಡಿದ್ದೆ. ಕರೆಕ್ಟು ನಾನು ಮಂಗಳೂರಿಗೆ ನನ್ನ ಕಸಿನ್ ಸಿಸ್ಟರ್ ಮನೆಗೆ ಒಂದು ಗೃಹ ಪ್ರವೇಶಕ್ಕೆ ಹೋದಾಗ ಇದನ್ನು ಅಲ್ಲೇ ಫಸ್ಟ್ ಟೈಮ್ ಹಾಕೊಂಡಿದ್ದು. ಇದ್ರದ್ದು ಕ್ಲೋಸ್ ನೆಕ್ ಮಾಡಿಸಿದ್ದೀನಿ, ಬ್ಲೌಸ್ನ ಹಾಕೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ನಮ್ಗೆ ತುಂಬ ಇಷ್ಟ ಆಯಿತು ಅಂತ ಸಖತ್ತು ಲೈಕ್ ಮಾಡಿದ್ರು. ಸೊ ನನಗೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ಈ ಥರ ನನಗೂ ಇಷ್ಟ ಆಯಿತು. ಆಮೇಲೆ ವಾಶ್ ಕೂಡ ಮಾಡಿದ್ದೀನಿ ಒಂದು ಸತಿ. ಸೊ ನಾನೇನೆ ಯಾವ ಡ್ರೈ ವಾಶ್ ಕೊಟ್ಟಿಲ್ಲ, ಏನಿಲ್ಲ, ನಾನೇನೆ ನೀಟಾಗಿ ವಾಶ್ ಮಾಡಿದೆ. ವಾಶ್ ಮಾಡಿ ಐರನ್ ಎಲ್ಲ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಒಂಚೂರು ಏನೂ ಆಗಿಲ್ಲ. ಕೆಲವು ಸ್ಯಾರಿಗಳನ್ನ ತೊಗೊಂಡಾಗ ಭಯ ಆಗಿರುತ್ತೆ. ಇದು ಯಾಕೆ ಅಂದರೆ ಡಾರ್ಕ್ ಕಲರ್ ಇಲ್ಲಿದ್ದು ಲೈಟ್ ಬಾರ್ಡರ್ ಇದ್ದಾಗ ಇದ್ರದ್ದೇನಾದರೂ ಇದಕ್ಕೆ ಬಣ್ಣ ಇಳ್ಕೊಂಡ್ಬಿಡುತ್ತೇನೋ ಅಂತ. ಆ ಥರದ್ದು ಏನೂ ಆಗಿಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪಲ್ಲು ಇದಕ್ಕೆ ಬೇಬಿ ಕುಚ್ಚು, ಈ ಥರ ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ತುಂಬ ಇದನ್ನ ನೀವೆಲ್ಲ ನೋಡೇ ಇರ್ತೀರ. ಈಗ ಮೊನ್ನೆ ರೀಸೆಂಟಾಗಿ ಲಕ್ಷ್ಮೀ ಪೂಜೆ ದಿನ ಹಾಕೊಂಡಿದ್ದೆ. ಲಕ್ಷ್ಮೀ ಪೂಜೆಗೆ ಹಾಕೊಳ್ಳೋಕ್ಕೆ ಅಂತಲೇ ಇದನ್ನು ತಗೊಂಡಿದ್ದು. ಸೊ ನಾವು 3 ಜನ ಫ್ರೆಂಡ್ಸೂ ಒಂದೇ ಥರ ಹಾಕೋಬೇಕು ಅಂತ. ಸೊ ಈ ಸ್ಯಾರಿ ಇದು ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ನಮ್ಮ ಲೇಔಟಲ್ಲಿರೋ ನನ್ನ ಫ್ರೆಂಡ್ ಹೇಳ್ತಾ ಇದ್ರು, ಅವರು ಫೋಟೋದಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ತಗೊಳ್ಳುವಾಗ, ಈ ಥರ ಸ್ಯಾರಿ ತೊಗೊಂಡಿದ್ದೀನಿ ಅಂತ. ಇದನ್ನ ಅವ್ರು ನೋಡಿದಾಗ ಅಂತ ಇದ್ರಂತೆ, ಅಯ್ಯೋ ಇದೇನು ಈ ಥರ ಒಂಥರ ಹೆವಿ ಕಲರು, ಮುಖಕ್ಕೆ ಎದ್ದು ಹೊಡಿಯೋ ಥರ ಇದೆ, ಆ ಥರ ತೊಗೊಂಡಿದ್ದಾರಲ್ಲ ಶೋಭಾ ಅಂತ ಅಂತಿದ್ರಂತೆ. ನಾನು ಲಕ್ಷ್ಮೀ ಪೂಜೆ ದಿನ ರೆಡಿಯಾಗಿ ಉಟ್ಕೊಂಡು ಹೋದಾಗ ಅವ್ರ ಮನೆ ಕುಂಕುಮಕ್ಕೆ ಹೋದಾಗ ಹೇಳ್ತಾ ಇದ್ರು. ಸಾರಿ, ನಿಜ ನಾನು ವಿಡಿಯೋದಲ್ಲಿ ನೋಡ್ಬಿಟ್ಟು ಅನ್ಕೊಳ್ತಾ ಇದ್ದೆ ಏನು ಈ ಥರ ಕಲರ್ ತೊಗೊಂಡಿದ್ದಾರೆ ಅಂತ. ಬಟ್ ನಿಮ್ಗಂತೂ ಸಕ್ಕ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ. ಹಂಗೇನೆ ಕೆಲವೊಂದು ಸ್ಯಾರಿನ ನಾವು ಸೆಲೆಕ್ಟ್ ಮಾಡುವಾಗ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ಬೇಕು. ಆಮೇಲೆ ನಾವು ಅನ್ಕೊಳ್ತಾ ಇರ್ತೀವಿ, ಅಯ್ಯೋ ಅದು ಡಾರ್ಕ್ ಕಲರು, ಅದನ್ನ ಹಾಕಿದ್ರೆ ನಾವು ಚೆನ್ನಾಗಿ ಕಾಣಿಸ್ತೀವೋ ಇಲ್ವೋ, ಆಮೇಲೆ ಕಲರ್ ಕಮ್ಮಿ ಇದ್ದೀವಿ, ಆ ಥರದ್ದೆಲ್ಲ ಮೈಂಡಲ್ಲಿ ಇಟ್ಕೊಬೇಡಿ. ಸ್ಯಾರಿ ನಾವು ಯಾವಾಗಲೂ ಅಷ್ಟೇ ವೇರ್ ಮಾಡಿದಾಗ್ಲೇ ಒಂಥರ ಇರುತ್ತೆ, ಕಣ್ಣಿಂದ ನೋಡುವಾಗಲೇ ಇರುತ್ತೆ, ನಾವು ಉಡೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಆಮೇಲೆ ಬ್ಲೌಸು, ಮೇಯ್ನಾಗಿ ಬ್ಲೌಸ್ನ ನೀಟಾಗಿ ಹೊಲಿಸ್ಕೊಳ್ಬೇಕು. ಬ್ಲೌಸ್ನ ಸ್ಟಿಚ್ಚಿಂಗ್ ಮಾಡಿಸ್ಕೊಳ್ಳೋದ್ರಲ್ಲೇ ಸ್ಯಾರಿ ಗೆಟಪ್ ಅರ್ಧ ಬರುತ್ತೆ. ಆಮೇಲೆ ನಿಮ್ಮೆಲ್ಲರಿಗೂ ಯಾರ್ಯಾರೆಲ್ಲ ಸ್ಯಾರಿ ತುಂಬ ಜನ ಸಿಕ್ಕಾಪಟ್ಟೆ ಚೆನ್ನಾಗಿ ಉಡ್ತಾರೆ, ಅವರಿಗೆ ಒಂದು ಟಿಪ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ತೀವಲ್ವಾ, ಸೊ ಜಸ್ಟ್ ನಾನು ಇದ್ರದ್ದೇ ತೋರಿಸ್ತೀನಿ. ಇದು ಸಿಂಪಲಾಗಿ ಹೊಲಿಸಿದ್ದೀನಿ, ನನಗೆ ಟೈಮ್ ಇಲ್ಲ ಅಂದ್ಕೊಂಡು ಅವರು ಬೇಗ ಹೊಲ್ಕೊಟ್ರು ಅಕ್ಕ. ಸೊ ಈ ಥರ ನಾವು ಫ್ರಂಟಲ್ಲಿ ಈ ಥರ ಹಿಂಗೆ ಡೀಪ್ ಮಾಡಿಸ್ತೀವಲ್ವ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಜಸ್ಟ್ ಇದು ಇದಕ್ಕೇನಂತಾರೆ ಇಲ್ಲಿ ಈ ಪಟ್ಟಿ. ಸೊ ಈ ಪಟ್ಟಿ ಬರುತ್ತಲ್ವಾ, ಇದು ಅಗ್ಲ ಇರಬಾರ್ದು. ಪಟ್ಟಿ ಅಗ್ಲ ಬಂದರೆ ಸ್ಯಾರಿ ಗೆಟಪ್ ಚೆನ್ನಾಗಿ ಕಾಣಿಸಲ್ಲ. ಜಸ್ಟ್ 1.5 ಇಲ್ಲ 2 ಇಂಚ್ ಅಷ್ಟೇ ಇರಬೇಕು. ನೋಡಿ ನಂದಿಲ್ಲೊಂದು 1.5 ಇಂಚ್ ಇದೆಯೇನೋ ಅಷ್ಟೇ, ಇಷ್ಟೇ ಇರಬೇಕು. ಇದು ಪಟ್ಟಿ ಇಷ್ಟೇ ಬಂದಾಗ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಗಲವಾಗಿ ಇಲ್ಲಿ ಇಟ್ಕೊಂಡಾಗ ನಮಗೆ ಸ್ಯಾರಿ ಗೆಟಪ್ ಕಾಣಿಸೋದಿಲ್ಲ. ಇದೂ ಅಷ್ಟೇ ಡೀಪ್ ನೆಕ್ ತೆಗೆದು ತುಂಬ ಚೆನ್ನಾಗಿ ಹೊಲ್ಕೊಟ್ರು. ನಾವು ಸಿಂಪಲಾಗಿ ವರ್ಕ್ ಮಾಡಿಸಿದ್ರು ಅಷ್ಟೇ, ಸಿಂಪಲಾಗಿ ಮಾಡಿಸಿದ್ರು ಅಷ್ಟೇ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಿಸ್ಕೊಳ್ತೀವಿ, ಆಮೇಲೆ ಲೂಸ್ ಥರ ಹೊಲಿಸ್ಕೊಳ್ಳೋದು, ನಮ್ಮ ಸ್ಯಾರಿ ಲುಕ್ನ ಜಾಸ್ತಿ ಹೈಲೈಟ್ ಮಾಡೋದೇ ಮೇನ್ ಬ್ಲೌಸು. ಬ್ಲೌಸ್ ಚೆನ್ನಾಗಿದ್ರೆ ನಮ್ಮ ಸ್ಯಾರಿ ಯಾವ ಥರದ್ದಾದ್ರೂ ಅಷ್ಟೇ. ಕೆಲವ್ರಿಗೆ ಸಿಂಗಲ್ ಪಿನ್ ಚೆನ್ನಾಗಿ ಕಾಣುತ್ತೆ, ಇನ್ನು ಕೆಲವ್ರಿಗೆ ಫ್ಲೀಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಉಡೋದ್ರ ಮೇಲೆ ಹೋಗುತ್ತೆ. ಹಂಗಂತ ಇದ್ರು, ನನಗೆ ಸಖತ್ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಅಂತ. ಸೊ ಈ ಥರ ಸಿಂಪಲಾಗೆ ಹೊಲ್ಕೊಟ್ರು. ಹಿಂದೆ ಏನೋ ಒಂದು ಡಿಸೈನು. ಸೊ ಸಾಮಾನ್ಯ ನನಗೆ ಯಾವುದು ಹೇಳಲ್ಲ ಅವರಿಗೆ, ಅವರೇ ಮಾಡಿರ್ತಾರೆ. ಹಿಂದೆ ಈ ಥರ ಒಂದೇ ಸಿಂಗಲ್ ಮಾಡೋದಕ್ಕಿಂತ ಈ ಥರ 3 ಟ್ಯಾಸಲ್ಸ್ನ ಈ ಥರ ಕೊಟ್ಟು ಮಾಡಿದರು. ಚೆನ್ನಾಗಿದೆ, ಅರ್ಜೆಂಟಿಗೆ ಹೊಲ್ಕೊಟ್ಟಿರೋದು. ಇಲ್ಲಾಂದರೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನನ್ನ ಮೇಲೆ. ಸೊ ನಾನು ಚೆನ್ನಾಗಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಮೇಯ್ನಾಗಿ ನಾವು ಟೈಲರ್ಗಳನ್ನ ಚೆನ್ನಾಗಿ ಇಟ್ಕೋಬೇಕು. ಸೊ ಅವರು ಏನೋ 50 ರೂಪಾಯಿ 100 ರೂಪಾಯಿ ಏನೋ ಜಾಸ್ತಿ ಕೇಳಿದ್ರು ಅಂತ ನಾವು ಅವ್ರ ಹತ್ರ ಸಿಟ್ ಮಾಡ್ಕೊಳ್ಳೋದಾಗಲಿ ಇದು ಮಾಡಲಿ. ಆಮೇಲೆ ಒಂದೊಂದು ಸತಿ ನಮಗೇನೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ, ಎಲ್ಲರೂ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಒಂದು ಸತಿ ಏನಾದ್ರು ಬ್ಲೌಸ್ ಹಾಳು ಮಾಡಿದ ತಕ್ಷಣ ಅಯ್ಯೋ ಇವ್ರಿಗೆ ಹೊಲಿಯೋಕ್ಕೆ ಬರಲ್ಲ ಈ ಥರ ಅಂತ ಬೇರೆ ಚೇಂಜ್ ಮಾಡಬಾರ್ದು. ಈಗ ಹೊಲಿಸ್ತಾ ಇದ್ದೀವಿ ಅಂದರೆ
ನಾನು ಸುಮಾರು ಬೆಂಗಳೂರಲ್ಲಿದ್ದಾಗ ಫುಲ್ಲು ಅಲ್ಲಿ ಒಂದು 3-4 ಜನ ಇದ್ರು, ಎಲ್ಲರೂ ಚೆನ್ನಾಗಿ ಹೊಲ್ಕೊಡೋರು ಕೊಡ್ತಾ ಇದ್ವಿ. ನನ್ಗೆ ಇಲ್ಲಿ ನಮ್ಮ ಚನ್ನರಾಯಪಟ್ಟಣಕ್ಕೆ ಬಂದಮೇಲೆ, ಆ್ಯಕ್ಚುಲಿ ನಾನು ಚನ್ನರಾಯಪಟ್ಟಣಕ್ಕೆ ಬಂದು 4 ವರ್ಷ ಆಯಿತು. ಸೊ ಅವಾಗ್ನಿಂದ ನಾನು ಅವ್ರೊಬ್ಬರ ಹತ್ರನೇ ಹೊಲಿಸ್ತಾ ಇರೋದು. ನನ್ನ ಬ್ಲೌಸ್ ಎಷ್ಟೊಂದು ಹಾಳು ಮಾಡಿದ್ದಾರೆ, ಆದ್ರೂ ನಾನು ಅವರಿಗೆ ಕೊಡ್ತೀನಿ, ಹೇಳ್ತೀನಿ ಸ್ವಲ್ಪ ತಾಳ್ಮೆಯಾಗಿ ನಿಧಾನಕ್ಕೆ ಹೊಲ್ಕೊಡಿ ಅಂತ. ಆದರೆ ಇದು ಮಾಡಿದಾಗ ಬೇಜಾರು ಮಾಡ್ಕೋತೀನಿ. ಆದರೂ ಒಂದೊಂದ್ಸತಿ ಹೋಗ್ಲಿ ಬಿಡಿ, ಸಿಟ್ಟಲ್ಲಿ ಏನೋ ಮಾತಾಡಿರ್ತೀರ ಶೋಭಾ ಅಂತ ಅವರೇನೆ ಹೇಳ್ತಾರೆ. ನಾನು ಆಮೇಲೆ ನನ್ಗೆ ಏನಾದ್ರು ಬ್ಲೌಸ್ ಹೊಲಿಯೋದಿದ್ರೆ ಫೋನ್ ಮಾಡ್ತಾರೆ, ನಾನು ಇವಾಗ ಫ್ರೀ ಇದ್ದೀನಿ, ನಿಮ್ಮ ಬ್ಲೌಸ್ ಇದ್ರೆ ತಗೊಂಡ್ ಬಂದ್ಕೊಡಿ ಅಂತ. ಒಂದೊಂದ್ಸತಿ ಮಿಸ್ಟೇಕ್ ಆಗತ್ತೆ, ನಾವೇ ಎಷ್ಟೊಂದು ಮಿಸ್ಟೇಕ್ ಮಾಡ್ತೀವಿ. ಆದರೆ ಟೈಲರ್ಗಳು ಮಾತ್ರ ಚೆನ್ನಾಗಿ ಇಟ್ಕೊಂಡಿರ್ಬೇಕು, ಆಗ ನಮ್ಮ ಬ್ಲೌಸ್ ಸ್ಟಿಚಿಂಗ್ನ ಚೆನ್ನಾಗಿ ಮಾಡ್ಕೊಡ್ತಾರೆ. ಆಮೇಲೆ ಎಷ್ಟೇ ಬ್ಯುಸಿ ಇದ್ರು ಸೊ ರೆಗ್ಯುಲರ್ ಆಗಿ ಹೊಲಿಸ್ತಾ ಇರ್ತೀವಲ್ವಾ, ತುಂಬಾ ವರ್ಷಗಳಿಂದ ನಾನು ಅವ್ರ ಹತ್ರನೇ ಹೊಲಿಸೋದ್ರಿಂದ ಎಷ್ಟೇ ಬ್ಯುಸಿ ಇರಲಿ, ನಾನು ನಿಜ ನೀವು ನಂಬಲ್ಲ, ನಾನು ಇದನ್ನ ಸೋಮವಾರ ಅಲ್ಲ ಮಂಗಳವಾರ ಕೊಟ್ಟಿದ್ದೀನಿ. ನನಗೆ ಬುಧವಾರ ಸಾಯಂಕಾಲ ವಾಪಸ್ ಗುರುವಾರ ಬೆಳಿಗ್ಗೆ ಬುಧವಾರ ಸಾಯಂಕಾಲ ಈ ಸೀರೆ ಬ್ಲೌಸ್ನ ರೆಡಿ ಮಾಡ್ಕೊಟ್ಟು ಕಳ್ಸಿದ್ರು, ಜಸ್ಟ್ 1 ಡೇಗೆ. ಸೊ ಹಂಗೆ ನಾವು ಕೆಲವೊಂದು ಟಿಪ್ಗಳನ್ನ. ನೆಕ್ಸ್ಟು ಈ ಸಾರಿ ಲಕ್ಷ್ಮೀ ಪೂಜೆದು, ನಿಜ ಇನ್ನೂ ಇದನ್ನ ಸ್ಟಿಚಿಂಗ್ ಕೊಟ್ಟಿಲ್ಲ. ನನಗೆ ಬ್ಲೌಸ್ ವರ್ಕ್ ಮಾಡಿಸೋದೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೀನಿ. ಇದನ್ನ ಗೊತ್ತಿಲ್ಲ ಯಾವಾಗ ಹಾಕೋತೀನಿ ಅಂತಲೂ. ಸೊ ಇದು ಈ ಸ್ಯಾರಿ ಮಾತ್ರ ನೆಕ್ಸ್ಟ್ ಲೆವೆಲ್. ಇದನ್ನ ಬ್ಲೌಸ್ ಹೊಲಿಸಿ ಸ್ಟಿಚ್ ಮಾಡಿಸಿ ಉಟ್ಟ ಮೇಲೆ ನೀವು ಹೇಳಿರಂತೆ ಸುಮ್ಮನೆ. ಸೊ ಆ ಥರ ಇದೆ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಷ್ಟೇ. ಇದು ಏನು ಪೋಚಂಪಲ್ಲಿನ, ಎಸ್ ಆ ಥರ. ಈ ಥರ ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ನಾನು ಲಕ್ಷ್ಮಿಗೆ ವೇರ್ ಮಾಡಿದ್ದೆ, ಪಿಂಕ್ ಬ್ಲೌಸ್ ಬಂದಿದೆ. ಇದಕ್ಕೆ ಬ್ಲೌಸು ಅದೇ ಇನ್ನೂ ಸ್ಟಿಚ್ ಮಾಡಿಸಿಲ್ವಲ್ಲ, ಅಲ್ಲೇ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಈ ಥರ ನೋಡಿ, ಪಲ್ಲುನು ಈ ಥರ. ಆಮೇಲೆ ಈ ಥರ ಅವರೇನೆ ಕುಚ್ಚು ಕೊಟ್ಬಿಟ್ಟಿದ್ದಾರೆ. ಇದು 8000 ಚೇಂಜ್ ಏನೋ ಆಯಿತು, ಕರೆಕ್ಟು ಹೇಳಿದ್ನಲ್ಲ ಅವಾಗಲೇ ನಾನು ತೋರಿಸಿದ್ದು ಪಿಂಕ್ ಕಲರು, ಅದು 4 ಚೇಂಜು. ಸೊ ಈ ಸ್ಯಾರಿ ಎಷ್ಟು ಸಾಫ್ಟ್ ಇದೆ ಗೊತ್ತಾ. ಈ ಥರ ಸ್ಯಾರಿಗಳು ಸಾಫ್ಟಾಗಿದ್ದರೆ ನಾವು ಯಾವ ಥರನಾರ ಪಿನ್ ಮಾಡಿ ವೇರ್ ಮಾಡ್ಬೋದು. ಸೊ ಇಲ್ಲಾಂದರೆ ಸಿಂಗಲ್ ಪಿನ್ನು ಮಾಡ್ಕೊಳ್ಬೋದು. ಸೊ ಆ್ಯಕ್ಚುಲಿ ಈ ಥರ ಇದೆ. ನಾನು ಇದನ್ನು ಲಕ್ಷ್ಮೀ ಪೂಜೆ ಆದಮೇಲೆ ಒಂದಿನೂ ಹಾಕ್ಕೊಂಡು ನೋಡಲಿಲ್ಲ. ಅಷ್ಟೊತ್ತಿಗೆ ಪೇಷಂಟಾಗಿ ಮಲ್ಕೊಂಡಲ್ಲ, ಜ್ವರ ಬಂದು. ಸೊ ಈ ಥರ. ನೆಕ್ಸ್ಟ್ ಸ್ಯಾರಿ ಇದು. ಆ್ಯಕ್ಚುಲಿ ಈ ಸ್ಯಾರಿನ ನೋಡಿರ್ತೀರ, ನಾನು 2 ವಿಡಿಯೋದಲ್ಲೂ ಹಾಕ್ಕೊಂಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ಇದು. ಸೊ ಇದು ಎಲ್ಲ ಫ್ರೆಂಡ್ಸ್ಗಳೂ ಹಾಕೊಳ್ಳೋಣ ಅಂದ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ತಗೊಂಡಿದ್ದು. ಒಬ್ಬರು ಹಾಕೊಳ್ಳೇ ಇಲ್ಲ, ಒಂದು ಜೊತೆಲಿ ಹಾಕೊಳ್ಳೋಣ ಎಲ್ಲರೂ ಅಂತ. ಫುಲ್ಲು ಪ್ಲೈನು, ಈ ಥರ ಒಂದು ಸಿಂಗಲ್ ಬಾರ್ಡರು. ಸಾಮಾನ್ಯವಾಗಿ ಈ ಥರ ಸಿಂಗಲ್ ಪ್ಲೈನ್ ಸ್ಯಾರಿ ಇರುತ್ತಲ್ವಾ, ಅದೇನೇ ಚೆನ್ನಾಗಿ ಕಾಣಿಸೋದು, ಸಕ್ಕದಾಗಿ ಕಾಣಿಸುತ್ತೆ. ಸೊ ನಾವು ಯಾವ ಥರನಾದ್ರೂ ಒಂಥರ. ಆಮೇಲೆ ಈ ಥರ ಪ್ಲೈನ್ ಇದ್ದಾಗ ಸ್ಯಾರಿಗಳು ಮತ್ತು ಸಾಫ್ಟ್ ಇದ್ದಾಗ ನಾವು ಯಾವ ಥರ ವೇರ್ ಮಾಡ್ತೀವಿ ಆ ಥರ ನಮ್ಮ ಬಾಡಿ ಇದನ್ನು ತೋರಿಸುತ್ತೆ. ಸೊ ಈ ಥರ ಇದಕ್ಕೆ ಈ ಥರ ಕುಚ್ಚನ ಮಾಡಿಸ್ದೆ. ಇದು ನನ್ನ ಫ್ರೆಂಡ್ ಮಾಡಿಕೊಟ್ಟಿದ್ದು. ಈ ಥರ ಇದೆ. ಇದು ಏನು ಸ್ಯಾರಿ ಅಂತ ಗೊತ್ತಿಲ್ಲ. ಇದು 1600 ಕರೆಕ್ಟ್. ಇದು 1600 ಎಲ್ಲರೂ ಜೊತೆಲಿ ತಗೊಂಡಿದ್ದು. 600 ಹೌದು ಅನ್ಸುತ್ತೆ. ಈ ಥರ ಇದಕ್ಕೆ ಈ ಥರ ಬ್ಲೌಸು. ಇದನ್ನು ಅಷ್ಟೇ ಬ್ಯಾಕ್ ಹುಕ್ ಮಾಡಿ ಹೊಲಿಸಿದ್ದೆ ಬ್ಲೌಸ್ನ. ಇದ್ರದ್ದು ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ, ಇದ್ರದ್ದು ಪಿಕ್ಚರ್ ಇದೆ ಕರೆಕ್ಟ್. ಈ ಥರ ಫುಲ್ಲು ಇದ್ರದ್ದು ಬ್ಲೌಸು. ಈ ಥರ ಪ್ಲೈನ್ ಸ್ಯಾರಿ ಬ್ಲೌಸು ಇಲ್ಲ ಸ್ಯಾರಿ ಈ ಥರ ವರ್ಕ್ ಬಂದು ಪ್ಲೈನ್ ಬ್ಲೌಸ್ ಬಂದರೆ ಚೆನ್ನಾಗಿರುತ್ತೆ. ವರ್ಕ್ ಬ್ಲೌಸ್ ಬಂದು ಸ್ಯಾರಿ ಪ್ಲೈನ್ ಆದ್ರೂ ಚೆನ್ನಾಗಿರುತ್ತೆ. ಈ ಥರ ಸಾಫ್ಟ್. ಸಾಮಾನ್ಯವಾಗಿ ನನ್ನ ಹತ್ರ ಪ್ಲೈನ್ ಸ್ಯಾರಿಗಳು ಜಾಸ್ತಿ, ನಂಗೆ ಸ್ವಲ್ಪ ಲೈಕ್ ಆಗೋದು ಪ್ಲೈನ್ ಸ್ಯಾರಿನೇ. ಸೊ ಹಾಗಾಗಿ ಈ ಸ್ಯಾರಿ ಇದೂ ಅಷ್ಟೇ ಇರುತ್ತೆ, ನಮ್ಮ ಸಿಲ್ಕಲ್ಲೇ ತೊಗೊಂಡಿದ್ದೆ. ಇವಾಗ ನೆನಪಾಯಿತು ಈ ಸ್ಯಾರಿ. ನೆಕ್ಸ್ಟ್ ಒಂದು ಸ್ಯಾರಿ ಇದು ಡೋಲಾ ಸಿಲ್ಕ್ ಅಂತ. ಡೋಲಾನ ಎಸ್. ಈ ಥರ ಸ್ಯಾರಿ. ಇದು ನನಗೆ 750 ರುಪೀಸಿಗೇನೋ ನಾನು ನಮ್ಮ ಅಮ್ಮವ್ರ ಜೊತೆ ಸ್ಯಾರಿ ತೆಗಿಯೋಕೆ ಹೋದಾಗ ಇದನ್ನು ನಾನು ತೊಗೊಂಡಿದ್ದೆ.
ಈ ಥರದ್ದು ನಾನೊಂದು ತೊಗೊಂಡೆ, ನಮ್ಮ ಅಕ್ಕ ಒಂದು ತೊಗೊಂಡ್ಲು. ಈ ಥರ ಇದೆ. ಇದು ಅಷ್ಟೇ ಸಾಫ್ಟ್ ಮೆಟೀರಿಯಲ್ಲು, ತುಂಬ ಚೆನ್ನಾಗಿದೆ. ಇದು ರನ್ನಿಂಗಲ್ಲೇ ಬಂದಿತ್ತು ಬ್ಲೌಸು. ನನಗೆ ಸ್ಯಾರಿ ರನ್ನಿಂಗ್ ಬ್ಲೌಸ್ನ ಹೊಲ್ಸೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಏನು ಮಾಡೋದು ಅಂತ ನಮ್ಮ ಟೈಲರಿಗೆ ಐಡಿಯಾ ಕೇಳಿದೆ. ಈ ಥರ ನನಗೆ ಸ್ಯಾರಿನಲ್ಲೇ ಇರೋ ಬ್ಲೌಸ್ನು ಹೊಲ್ಸೋದಕ್ಕೆ ಇಷ್ಟ ಇಲ್ಲ ಅಂತ. ಅವ್ರು ನನಗೆ ಐಡಿಯಾ ಕೊಟ್ಟು ಪ್ಲೈನಲ್ಲಿ ಬ್ಲೌಸು ಒಂದು 70 ಸೆಂಟಿಮೀಟ್ರ್ ತೊಗೊಂಬನ್ನಿ ಶೋಭಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ತೊಗೊಂಡೋಗಿ ಕೊಟ್ಟೆ ಅವರಿಗೆ. ಪ್ಲೈನ್ ಬ್ಲೌಸು ಸ್ಯಾರಿನಲ್ಲಿ ಇರೋ ಅಂಥ ಬಾರ್ಡರ್ನ ಕಟ್ ಮಾಡ್ಕೊಂಡ್ರು. ಸೊ ಸ್ಯಾರಿ ಕಡೆ ಬ್ಲೌಸ್ ಕಡೆ ಇತ್ತಲ್ವ ಇದನ್ನ ಅಟ್ಯಾಚ್ ಮಾಡಿಸಿದ್ದೀನಿ ಈ ಬ್ಲೌಸ್ನ. ಆಮೇಲೆ ಇದು ಫುಲ್ಲು ಇರಲಿಲ್ಲ, ಇದು ಸ್ವಲ್ಪ ಸ್ಯಾರಿ ಕಲರೇ ಬಂದಿತ್ತು ಇಲ್ಲಿ ಮೇಲ್ಗಡೆ. ಈ ಥರ ಮೇಲ್ಗಡೆ ಇದು ಬಂದರೆ ಪ್ಯಾಚ್ ಥರ ಅನ್ಸುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಬಾರ್ಡರ್ನ ಕಟ್ ಮಾಡಿಕೊಂಡು ಅವರೇ ಅಟ್ಯಾಚ್ ಮಾಡಿ ಈ ಥರ ಫುಲ್ ಬಾರ್ಡರ್ ಥರ ಮಾಡಿಕೊಂಡು ಆಮೇಲೆ ಇದಕ್ಕೆ ಪೈಪಿಂಗ್ ಮಾಡಿ ಈ ಥರ ನೋಡಿ ಈ ಥರ ಟ್ಯಾಸಲ್ಸ್ ಮಾಡಿ ಬ್ಯಾಕ್ ಹುಕ್ ಮಾಡಿ ಡೀಪ್ ನೆಕ್ ಮಾಡಿ ಹೊಲ್ಕೊಟ್ಟಿದ್ರು. ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಥರ ಒಂದೆರಡು ಸತಿ ಹಾಕೊಂಡು ಇದ್ದೀನಿ ಇದನ್ನು. ಸೊ ಬ್ಲೌಸು ಈ ಥರ ಏನಾದ್ರೂ ಐಡಿಯಾ ಮಾಡಬೇಕು ಟೈಲರ್ಗಳು. ನಾವೊಂದು ಐಡಿಯಾ ಹೇಳಿದ್ರೆ ಅವರೊಂದು ನಮಗೆ ಹೇಳೋ ಥರ ಇರಬೇಕು. ಸೊ ಅಳ್ತೇನಾ, ನಾನು ಒಂದು 2-3 ಜನ ನೋಡಿದ್ದೀನಿ. ಅಳ್ತೇನಾ, ಅಲ್ಲಿಡಿ, ಓಕೆ ಇವತ್ತಾಗಲ್ಲ, ಇನ್ನೂ ಒಂದು ವಾರ ಆಗಬೇಕು, ಆ ಥರದವ್ರು ಆಗಬಾರ್ದು. ನಮಗೆ ಒಂದಷ್ಟು ನಮಗೆ ಖುಷಿ ಆಗೋ ಥರ ಐಡಿಯಾ ಕೊಡಬೇಕು. ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡೋಣ, ಈ ಥರ ಹೊಲಿಸ್ಕೊಳ್ಳಿ ಅಂತ. ಸೊ ನನಗೆ ಸಿಕ್ಕಿರೋ ಟೈಲರ್ ನಿಜವಾಗ್ಲೂ ಲಕ್ಕಿ ಅಂತ ಅನ್ಕೋತೀನಿ. ಚೆನ್ನಾಗಿ ಪಾಪ ಹೊಲ್ಕೊಡ್ತಾರೆ, ಅವರೇ ಐಡಿಯಾ. ಸೊ ಓಕೆ, ಇವತ್ತಿಗೆ ಇಷ್ಟು ಸಾಕು. ಇಷ್ಟು ಸ್ಯಾರಿನ ತೋರಿಸಿದ್ದೀನಿ. ಇದೆಲ್ಲದ್ರದ್ದು ಪಿಕ್ಚರ್ ಸಿಕ್ಕಿದ್ರೆ ಅಟ್ಯಾಚ್ ಮಾಡ್ತೀನಿ, ಇಲ್ಲ ಅಂದರೆ ಹಾಗೇನೆ ಸ್ಯಾರಿಗಳನ್ನ ತೋರಿಸಿದ್ದೀನಿ. ಸೊ ಕೆಲವೊಂದು ರೇಟ್ ನೆನಪಿರೋದನ್ನ ಹೇಳಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಂತೂ ಖಂಡಿತವಾಗ್ಲೂ ಅಲ್ಲ. ನನಗೇನು ದುಡ್ಡು ಕೊಟ್ಟಿಲ್ಲ ಅವ್ರು ಪ್ರಮೋಷನ್ ಮಾಡೋಕ್ಕೆ. ಸೊ ನನಗೆ ಖುಷಿ ಆಯಿತು ನನಗೆ ತೋರಿಸ್ಬೇಕು ಅಂತ, ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿದೆ. ಅದರಲ್ಲೂ ಪರ್ಸ್ನಲಿ ನನಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ನಂಗೆ ಸ್ಯಾರಿನೇ ಜಾಸ್ತಿ ಲೈಕ್ ಮಾಡೋದು. ಸೊ ಸ್ಯಾರಿಗಳು ತೊಗೋತಾ ಇರ್ತೀನಿ, ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಳ್ತಾ ಇರ್ತೀವಿ. ಇಷ್ಟು ಸ್ಯಾರಿನ ನಿಮ್ಮ ಜೊತೆ ತೋರಿಸ್ದೆ. ಸೊ ಇದರಲ್ಲಿ ಯಾವುದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಬರೀ ಸಿಲ್ಕ್ ಸ್ಯಾರಿದೆ ಒಂದಿನ ಮಾಡಬೇಕು ಅಂತ ಇದ್ದೀನಿ. ತುಂಬ ಹಳೆ ಸ್ಯಾರಿಗಳು ಇದೆ, ಆಮೇಲೆ ವರ್ಕ್ ಬ್ಲೌಸ್ಗಳದ್ದು ಇದೆ, ಅದೊಂದು ದಿನ ಮಾಡೋಣ ಅಂತ. ಸೊ ಟೈಮ್ ಸಿಕ್ಕರೆ ನೆಕ್ಸ್ಟ್ ಲಾಗಲ್ಲಿ ಅದನ್ನು ಮಾಡ್ತೀನಿ. ಇವತ್ತಿಗೆ ಈ ಲಾಗ್ನ ಮುಗಿಸ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.